ಹಾಯ್ ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಚೊಯಾಟೆ ರೈಸ್ ಮಾಡ್ತಾಯಿದ್ದೀನಿ, ಅಂದರೆ ಸೀಮೆ ಬದನೆಕಾಯಿ ರೈಸ್. ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ. ಸ್ವಲ್ಪ ಚೊಯಾಟೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಇವೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟೊಮೊಟೊ, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಆನಿಯನ್, ಕರಿಬೇವು ಸೊಪ್ಪು ಆ್ಯಂಡ್ ತೊಗರಿಬೇಳೆ ಆ್ಯಂಡ್ ರೈಸ್. ಅದೆರಡು ಸೇರಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಗ್ಗರಣೆಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡಿ. ಚಂದಾಲ್, ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ, ಜೀರಿಗೆ, ಕಡಲೆಕಾಳು ಅಂದರೆ ಸೊ ಇವೆಲ್ಲ ತಗೊಂಡಿದ್ದೀನಿ. ಓಕೆನಾ. ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸು ಅಂಡ್ ತುಪ್ಪ, ಸ್ವಲ್ಪ ಅರಿಶಿಣ, ಸೊ ಇವೆಲ್ಲನೂ ತಗೊಂಡಿದ್ದೀನಿ. ಓಕೆನಾ. ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಒಂದು ಮೆಣಸಿನ್ಕಾಯಿ, ಸೊ ನಿಮ್ಮ ಮಗು ಸ್ವಲ್ಪ ಖಾರ ತಿನ್ನುತ್ತಂದರೆ ಒಂದು 2-3 ಹಾಕ್ಕೊಳ್ಳಿ. ಓಕೆನಾ. ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲೆಲ್ಲ ತುಪ್ಪ. ಓಕೆ, ಮಕ್ಕಳಿಗೆ ಯಾವಾಗಲೂ ತುಪ್ಪ ಯೂಸ್ ಮಾಡಿ ಆದಷ್ಟು. ಓಕೆನಾ. ಸೊ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ, ಕರಿಬೇವು ಸೊಪ್ಪು ಅಂಡ್ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಆನಿಯನು ಇವೆಲ್ಲ ಸೇರಿಸಿ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಈಸಿಯಾಗಿ. ಓಕೆನಾ. ಮಕ್ಕಳಿಗೆ ಈ ಥರ ಮಾಡಿ ತಿನ್ನಿಸೋದ್ರಿಂದ ತುಂಬ ಒಳ್ಳೆಯದು ಹೆಲ್ತ್ಗೆ. ಸೊ ಯಾವಾಗಲೂ ಅಷ್ಟೇ ಈ ಥರನೇ ಮಾಡಿ ತಿನ್ನಿಸಿ. ಎಲ್ಲವೂ ತರಕಾರಿ ಆಗಲಿ, ಏನೇ ಆಗಲಿ, ಬೇಳೆ ಆಗಲಿ, ಎಲ್ಲನೂ ಒಂದೊಂದು ದಿನ ಒಂದೊಂದು ಡಿಫ್ರೆಂಟಾಗಿ ಮಾಡಿ ತಿನ್ನಿಸೋದ್ರಿಂದ ಅವ್ರಿಗೂ ಡಿಫ್ರೆಂಟ್ ಟೇಸ್ಟ್ ಸಿಕ್ಕಂಗೂ ಆಗುತ್ತೆ. ಸೊ ಎಲ್ಲರಿಗೂ ಏನಂತಾರೆ, ಮಕ್ಕಳು ತಿನ್ನೋದೇ ಇಲ್ಲ ಅನ್ನೋ ಫೀಲಿಂಗ್ ಅನ್ನೋದು ಹೋಗ್ಬಿಡುತ್ತೆ ಅಲ್ವಾ. ಸೊ ಆಮೇಲೆ ಸ್ವಲ್ಪ ಟೊಮೊಟೊನ ಸೇರಿಸ್ಕೊಳ್ಳಿ. ಸೊ ಈ ಥರ ಚೆನ್ನಾಗಿ ಮಿಕ್ಸಪ್ ಮಾಡಿ. ನಮ್ಗೆ ಗೊತ್ತಾಗುತ್ತೆ ಮಾಡ್ತಾ ಅದು ಕಲರ್ ಬ್ರೌನ್ ಬರುತ್ತೆ. ಓಕೆನಾ. ಟೇಸ್ಟೂ ಚೆನ್ನಾಗಾಗುತ್ತೆ. ಸೊ ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಗಾಯ್ಸ್. ಓಕೆನಾ. ಮಕ್ಕಳಿರೋರು ಎಸ್ಪೆಷಲಿ. ಆಮೇಲೆ ಒಂದೊಂದಾಗೆ ನೋಡಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಡಿಫ್ರೆಂಟಾಗಿ ಮಾಡಿ ತಿನ್ನಿಸೋದ್ರಿಂದ ಅವ್ರಿಗೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಸಿಕ್ಕಂಗೂ ಆಗುತ್ತೆ, ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಕೊಟ್ಟಂಗೂ ಆಗುತ್ತೆ ಅಲ್ವಾ. ಸೊ ಕ್ಯಾರೆಟ್ನ ಸೇರಿಸ್ಕೊಂಡು ಮಿಕ್ಸಪ್ ಚೆನ್ನಾಗಿ ಕೊಡ್ತಾಯಿದ್ದೀನಿ ನೋಡಿ. ಸೊ ಸ್ವಲ್ಪ ಹೊತ್ತು ಆರಾಮಾಗಿಗೆ ಬೇಯಿಸ್ಕೊಳ್ಳಿ ತುಪ್ಪದಲ್ಲಿ ಚೆನ್ನಾಗಿ. ಆಮೇಲೆ ತೊಗರಿಬೇಳೆ ಮತ್ತು ರೈಸು ಒಂದು ಕಪ್ಪಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಬೆರೆಸಿ ಒಂದು ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗೆ. ಸೊ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆನಾ. ಸೊ ಎಲ್ಲ ಡಿಫ್ರೆಂಟ್ ದಾಲ್ಸ್ ಆಗಲಿ, ಎಲ್ಲ ವೆಜಿಟೇಬಲ್ಸ್ ಆಗಲಿ 1 year ಪ್ಲಸ್ ಮಕ್ಕಳಿಗೆ ತಿನ್ನಿಸಿ. ಓಕೆನಾ. ಸೊ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಒಂದು ಕಪ್ ಇತ್ತಲ್ಲ, ಒಂದು 3.5 ಕಪ್ ಅಷ್ಟು ನೀರು ಆ್ಯಡ್ ಮಾಡಿಕೊಂಡೆ. ಓಕೆನಾ. ಆವಾಗಲೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ತೊಗರಿಬೇಳೆ ಮತ್ತು ರೈಸು. ಆ ಕಪ್ ಅಳತೆಯಲ್ಲಿ 3.5 ಕಪ್ಪಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡೆ. ಓಕೆನಾ. ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ನೀವು ಈ ಥರ ಒಂದು ಕುದಿ ಬಂದಮೇಲೆ ಕ್ಯಾಪ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಂಗೂ ಹಾಕ್ಕೊಳ್ಬೋದು. ನೋ ಪ್ರಾಬ್ಲಮ್, ಹೆಂಗಾದರೂ ಹೋಗಲಿ, ನಿಮ್ಮ ವಿಶ್. ಒಂದು 2-3 ವಿಸಿಲ್ ಬಂದಮೇಲೆ ಓಪನ್ ಮಾಡಿ ಅಷ್ಟೆ. ಸೊ ನಾನು ಕುದಿ ಬರೋ ತನಕ ಬಿಟ್ಟು ಹಾಕಿದೆ. ಆಮೇಲೆ ಒಂದು 3 ವಿಸಿಲ್ ಬಿಟ್ಟೆ. ಸೊ ನೋಡಿ ಹೆಂಗೆ ಈಸಿಯಾಗಿ ಪ್ರಿಪೇರ್ ಆಗಿಬಿಡ್ತು. ಚೆನ್ನಾಗಿ ತಿಂತಾರೆ ಮಗು. ಸಖತ್ತಾಗೂ ಇದೆ ಟೇಸ್ಟು. ಈವನ್ ನಮಗೂ ತಿನ್ನಬೇಕು ಅನಿಸುತ್ತೆ. ಸೊ ಚೆನ್ನಾಗಾಗಿದೆ ನೋಡ್ತಿದ್ರಲ್ಲ. ಸೊ ರೆಡಿ ಆಯಿತು ಚೊಯಾಟೆ ರೈಸು. ಮಕ್ಕಳು ತಿನ್ಬೋದು ಆರಾಮಾಗಿ. ಸೊ ನೀವು ಇದೇ ಥರ ಕುಕ್ ಮಾಡ್ಕೊಳ್ಳಿ, ಮಕ್ಕಳಿಗೆ ತಿನ್ನಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.